ತುಂಬ ಜನ ಬಿದ್ದಿದ್ದಾರೆ ಹುಡುಗರೆಲ್ಲ, ಲೈಕ್ ಹುಡುಗಿ ಅಂದ್ಕೊಂಡು. ಲೈಕ್ ಪಾರ್ಟಿಯಲ್ಲಿ ಪರಿಚಯ ಆದರು ನನಗಿಬ್ರು ಕನ್ನಡ ಹುಡುಗರೇ. ದೆನ್ ಅವ್ರು ಏನಂತ ಹೇಳಿದ್ರು, ನಾವೇ ಮನೆಗೆ ಡ್ರಾಪ್ ಮಾಡ್ತೀವಿ, ಕಾರ್ ಇದೆ ಬಾ. ಟಚ್ ಮೀ ಬ್ಯಾಡ್ಲಿ, ಫಿಸಿಕಲಿ ಎಲ್ಲ ಟಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಆ್ಯಂಡ್ ದೆ ಬಾಟ್ ಮೀ ವೆರಿ ಫಾರ್, ಕೆಂಗೇರಿ ಆ ಕಡೆ ಸೈಡ್ ತುಂಬ ದೂರ ಕರ್ಕೊಂಡು ಹೋದರು ಕಾರಲ್ಲಿ. ದೆನ್ ದೇ ಸ್ಟಾರ್ಟೆಡ್ ಟು ಮಿಸ್ಬಿಹೇವ್. ದೆನ್ ಐ ಸೆಡ್ ಟು ಹಿಮ್ ದಟ್ ಐ ಆಮ್ ನಾಟ್ ಎ ಲೇಡಿ, ಐ ಆಮ್ ಲೇಡಿ ಬಾಯ್, ಐ ಆಮ್ ಎ ಟ್ರಾನ್ಸ್ ಗರ್ಲ್, please don't do these things with me. And they were not believing. They were like, show us, show your body, ಇಲ್ಲೇ ಕಾರಲ್ಲೇ ತೋರಿಸು. ಸೊ 6 months we were dating each other. ನಿಜ ನೀನು ಟ್ರಾನ್ಸಾ, ಹುಡುಗಿ ಅಲ್ವಾ, ಯಪ್ಪ ನಾನು ಇವಾಗ ಸ್ನಾನ ಮಾಡಬೇಕು, ಏನು ಮಾಡಿಬಿಟ್ಟೆ ನಾನು. ಲೈಕ್ ವೈ ಕಾಂಟ್ ವಿ ಡೇಟ್, ವೈ ಕಾಂಟ್ ವಿ ಗೋ ಫಾರ್ ದಿಸ್ ದಟ್. ಅವ್ರು ಇವಾಗ ಖರ್ಚು ಮಾಡ್ತಾ ಇದ್ದಾರೆ ಅಂದಮೇಲೆ ಇನ್ನೇನು ಯೋಚನೆ ಮಾಡ್ತಾರೆ. ಡೆಫಿನೆಟ್ಲಿ ಲೈಕ್ ಮಗ ಹುಡುಗಿ ಸಿಕ್ಕಿದ್ದಾಳೆ. ಈಗ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ, ಅಂದರೆ ನೀವೀಗ ಮಾಡ್ರನ್ ಕ್ಲೋತ್ಸಿಗೆಲ್ಲ ಆಗ್ತಿಲ್ಲ, ಇದು ಯಾವ್ದಾದ್ರು ಹೀರೋಯಿನ್ ನೋಡಿ ಇನ್ಸ್ಪೈರ್ ಆಗಿದ್ದ ಅಥವಾ ಮುಂಚೆಯಿಂದ ಚಿಕ್ಕ ವಯಸ್ಸಿಂದ ಇದೇ ಥರ ಡ್ರೆಸ್ ಮಾಡಬೇಕು ಅಂತ? ಅಂದರೆ ನನಗೆ ಡ್ರೆಸ್ಸಿಂಗಲ್ಲಿ ತುಂಬ ಅಂದರೆ ತುಂಬ ಇಷ್ಟ. ನನಗೆ ಇವತ್ತು ಹಾಕಿದ್ದು ನಾಳೆ ಹಾಕಬಾರ್ದು, ಆ ಥರ ಕ್ರೇಜ್ ಸಿಕ್ಕಾಬಳೆ ಜಾಸ್ತಿ ಇದೆ ನಂಗೆ. ಡ್ರೆಸ್ಸಿಂಗ್ ಸೆನ್ಸ್ ಲೈಕ್ ಬಾಲಿವುಡ್ ಇಲ್ಲ ಹೀರೋಯಿನ್ಸ್ ಎಲ್ಲ ಹಾಕೋದು ನೋಡಿ ನಾನು ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು. ಲೈಕ್ ನಾನು ಈ ಥರ ಹಾಕಬೇಕು. ಅವಾಗೆಲ್ಲ ಆ್ಯಪ್ಸ್ ಬರೋದು, ನಮ್ಮದು ಫೇಸ್ ಹಾಕಿ ಎಡಿಟ್ ಮಾಡಿ ಹುಡುಗಿರದ್ದು ಬಾಡಿಲಿ ನಮ್ಮ ಫೇಸ್ ಹಾಕಿ ನೋಡ್ಕೊಳ್ಳೋದು. ನಾನು ಅವಾಗೆಲ್ಲ ಮನೇಲಿ ಚಿಕ್ಕವರಿದ್ದಾಗ ಈ ಥರ ಎಡಿಟ್ ಮಾಡಿ ನೋಡ್ಕೊತಿದ್ದೆ. ನನ್ನ ಫೇಸ್ ಈ ಥರ ಇರುತ್ತೆ, ಹೀಗಾಗ್ಬೋದು, ಹೀಗಾಗುತ್ತೆ ಅಂತ ಎಲ್ಲ. ಸೊ ಇವಾಗ ಚೇಂಜ್ ಆದಮೇಲೆ ಕಂಪ್ಲೀಟ್ ಇವಾಗ ತುಂಬ ಜನ ಹುಡುಗಿರೆಲ್ಲ ಕೇಳ್ತಾರೆ, ಬ್ರೋ ನಿನ್ನ ಡ್ರೆಸ್ಸಿಂಗ್ ಸೆನ್ಸ್ ಏನು ಈ ಥರ ಇದೆ. ತುಂಬ ಜನ ನನ್ನ ಕ್ಲಾಸ್ಮೇಟ್ಸ್ ಹುಡುಗಿರು ಇಲ್ಲ ಪಾರ್ಟಿಲಿ ಪರಿಚಯ ಆಗೋ ಹುಡುಗಿರು ತುಂಬ ಜನ ಕೇಳ್ತಾರೆ, ಐ ಲವ್ ಯುವರ್ ಡ್ರೆಸ್ಸಿಂಗ್ ಸೆನ್ಸ್, ತುಂಬ ಅಟ್ರಾಕ್ಟಿವ್ ಆಗಿ ಆಗ್ತೀಯಾ, ನೀನು ಹಾಕೋ ಕಲೆಕ್ಷನ್ಸ್ ಯಾರೂ ಹಾಕಲ್ಲ ಆ ಥರ ನಮ್ಮ ಟೀಮಲ್ಲಿ, ಎಲ್ಲಿಂದ ತೊಗೊತೀಯಾ? ನೀವು ಅದೆಲ್ಲ ಶಾಪಿಂಗ್ ಹೋಗ್ತೀರಾ ಆನ್ಲೈನಾ? ಹಾಂ, ಆನ್ಲೈನ್ ಶಾಪಿಂಗ್, ಆಮೇಲೆ ಕೆಲವು ಸ್ಟೋರ್ಸ್ಗೆ ಹೋಗಿ ತೊಗೊತೀನಿ. ಕೆಲವು ಡಿಸೈನರ್ ಬೊಟಿಕ್ಸ್, ಡಿಸೈನರ್ ಬೋಟಿಕ್ಸ್ ಇಲ್ಲ ಡೆಲ್ಲಿಲಿ ನನಗೆ ಗೊತ್ತಿರೋದು ಒಂದು ಬೋಟಿಕ್ ಇದೆ. ಡೆಲ್ಲಿಗೆ ಅವಾಗ ಹೋಗ್ತಾ ಇರ್ತೀನಿ, ನಂದು ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಸೊ ಅಲ್ಲಿಂದ ತುಂಬ ಡ್ರೆಸ್ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ಇವಾಗ ನಿಜವಾಗ್ಲೂ ಒಂದು ನಿಜಕ್ಕೂ ಖುಷಿ ಆಗುತ್ತೆ, ನೀವು ವರ್ಕ್ ಮಾಡ್ತಿರೋ ಒಂದು ದೊಡ್ಡ ಮಿನ್ಸಲ್ಲಿ ಕೈ ತುಂಬ ಸಂಬಳ, ಬಿಕಾಸ್ ನೀವಿರೋದು ನೀವೊಬ್ಬರೇ, ಅಂದರೆ ರೂಮ್ಮೇಟ್ಸ್ ಜೊತೆಗಿದ್ರೆ, ನಿಮ್ಮ ಫ್ಲ್ಯಾಟ್ಮೇಟ್ಸ್ ಇನ್ನೂ ಇಬ್ಬರು ಹುಡುಗಿರಿದಾರಲ್ಲ ನಿಮ್ಮ ಜೊತೆಗೆ. ಓಕೆ, ಇವಾಗ ನಿಮಗೇನು ಸಂಬಳ ಬರ್ತಿದೆಯಲ್ಲ, ಆರಾಮಾಗಿ ಒಂದು ಮನೆ ಬಾಡಿಗೆ, ಊಟ ಎಲ್ಲ ಒಂದು ಸ್ವಲ್ಪ ಅಮೌಂಟ್ ಹೋಗೋದು ಬಿಟ್ಟರೆ ತುಂಬ ದೊಡ್ಡ ಅಮೌಂಟ್ ಉಳಿಯುತ್ತೆ. ಏನು ಮಾಡ್ತೀರಾ? ವಾಟ್ ಈಸ್ ಯರ್ ಫಿನಾನ್ಷಿಯಲ್ ಪ್ಲಾನಿಂಗ್? ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಏನಿಲ್ಲ. ಇವಾಗ ಸ್ವಲ್ಪ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಬ್ಯಾಂಕಲ್ಲಿ ಸೇವಿಂಗ್ ಮಾಡ್ತಾ ಇದ್ದೀನಿ. ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡಿದಾರಾ? ಹಾಂ, ಇವಾಗ ಅಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಕಂಪ್ಲೀಟ್ಲಿ ಇಲ್ಲ, ಓಕೆ ಸ್ವಲ್ಪ ಅಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಪೇರೆಂಟ್ಸ್ ಹೋಗ್ತಾ. ಬಿಕಾಸ್ MNCಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ, ಕಂಪ್ಲೀಟ್ ಚೇಂಜ್ ಆಗಿದ್ದೀನಿ ಇವಾಗ, ಯಾರೂ ಐಡೆಂಟಿಫೈ ಮಾಡಲ್ಲ. ಸೊ ಅಲ್ಲ, ಅದೇನದು ಸ್ವಲ್ಪ ಅಂದ್ರಲ್ಲ, ಅಂದರೆ ಹಾಂ, ಸ್ವಲ್ಪ ಹೇಗೆ ಅಂತ ಅಂದರೆ ಫೋನಲ್ಲೆಲ್ಲ ಮಾತಾಡ್ತಾ ಇದ್ದಾರೆ, ಬಟ್ ಮನೆಗೆ ಇಲ್ಲ ಮನೇಲಿ ಅದೇ ಫಂಕ್ಷನ್ಸ್ ನಡೆದ್ರೂ ಹೋಗಲ್ಲ. ಮನೆಗೂ ಹೋದರೆ ಕಾರ್ ಕಳಿಸ್ತಾರೆ, ಕಾರಲ್ಲಿ ಹೋಗಿ ಮನೆ ಒಳಗಡೆ ಇಳ್ಕೊತೀನಿ, ಮತ್ತೆ ರೂಮಲ್ಲಿ ಇರ್ತೀನಿ, ರೂಮಿಂದ ಮತ್ತೆ ಕಾರ್ ಹತ್ತೀನಿ, ವಾಪಸ್ ಡ್ರಾಪ್ ಮಾಡ್ತಾರೆ, ವಾಪಸ್ ಬಂದುಬಿಡ್ತೀನಿ ಅಷ್ಟೇ, ಲೇಟ್ ನೈಟ್. ಪಾಪ, ನಿಮ್ಮ ಸ್ವಂತ ಮನೇಲೇ ನೀವು? ಹಾಂ, ನನ್ನ ಸ್ವಂತ ಮನೇಲಿ ನಾನು ಕಳ್ಳಿ ಥರ ಇದ್ದು ಕಳ್ಳಿ ಥರ ತಿಂದು ಬದುಕಬೇಕು. ಯಾರಾದರೂ ಸಡನ್ನಾಗಿ ನಾನು ಮನೇಲಿದ್ದಾಗ ಮನೆಗೆ ಯಾರಾದರೂ ಗೆಸ್ಟ್ ಬರ್ತದೆ ಅಂದ್ರೂ ಬೇಗ ಹೋಗು ಬಚ್ಚಿಟ್ಕೋ, ಅವ್ರು ನೋಡಿಬಿಡ್ತಾರೆ ಆ ಥರ. ಆ್ಯಕ್ಚುಲಿ ಏನು ಗೊತ್ತಾ, ಇದು ನಿಜವಾಗ್ಲೂ ಡಿಸ್ಟರ್ಬಿಂಗ್ ಥಿಂಗ್ ಇದು. ಬಟ್ ನೀವು ಪಾಪ ಅದನ್ನು ಎಷ್ಟು ಪಾಸಿಟಿವ್, ಅಂದರೆ ಎಷ್ಟು ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದೀರಾ. ಬಿಕಾಸ್ ಏನೂ ಮಾಡೋಕ್ಕಾಗಲ್ಲ. ಎಷ್ಟು ನಾನು ಕುಗ್ತೀನೋ ಅದು ನನ್ನನ್ನು ಇನ್ನೂ ಕುಗ್ಗಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ಇದು ಅಕ್ಸೆಪ್ಟ್, ಅವ್ರ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಒಂದಿನ ಅಕ್ಸೆಪ್ಟ್ ಮಾಡ್ಕೋತಾರೆ, ಬಿಡು ಏನೂ ಮಾಡೋಕ್ಕಾಗಲ್ಲ ಅಂತ. ತುಂಬ ಹತ್ತು ಸಾಕಾಗೋಗಿದೆ. ಇವಾಗ ಯಾರೇ ಕೇಳಿದ್ರು ನನ್ನ ಬಗ್ಗೆ ನಗ್ನಗ್ತಾನೆ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಇಲ್ಲ ಅಕ್ಸೆಪ್ಟ್ ಮಾಡಿಲ್ಲ, ಏನು ಮಾಡೋಕ್ಕಾಗುತ್ತೆ ಅಂತ. ಮತ್ತು ಈ ಪಾರ್ಟಿ ಎಲ್ಲ ಜಾಸ್ತಿ ಹೋಗ್ತಿರ್ತಾರೆ ಅಲ್ಲ, ಇವರೇ ಪಾರ್ಟಿ ಫ್ರೀಕ್. ಹೌದು. ಪಾರ್ಟೀಸಿಗೆ ಹೋದಾಗ ಅಲ್ಲಿ ಪರಿಚಯ ಆಗಿದ್ದೆ ಅವರ ಹುಡುಗರ ಜೊತೆ ಏನಾದರೂ ಲವ್ ಫ್ರೆಂಡ್ಶಿಪ್ಪು ಆ ಸ್ಟೋರೀಸ್? ಆ ಥರ ಎಲ್ಲ ಆಗಿತ್ತು ತುಂಬ. ಅಂದರೆ ಫ್ರೆಂಡ್ಶಿಪ್ ತುಂಬ ಜನ ಇದ್ದಾರೆ, ಲೈಕ್ ಟ್ರಾನ್ಸ್ ಅಂತ ಗೊತ್ತಿದ್ದು ಅಕ್ಸೆಪ್ಟ್ ಮಾಡ್ಕೊಂಡಿರೋ ತುಂಬ ಜನ. ಕ್ಲಬ್ ಓನರ್ ಆಗಿರ್ಬೋದು, ಇಲ್ಲ ಕೆಲವು ಬೆಸ್ಟ್ ಫ್ರೆಂಡ್ಸ್ ಆಗಿರ್ಬೋದು, ಅವರೆಲ್ಲ ಸ್ವಂತ ತಂಗಿ ಇಲ್ಲ ಸ್ವಂತ ಒಂದು ತುಂಬ ಕ್ಲೋಸ್ ಫ್ರೆಂಡ್ ಥರ ನೋಡ್ತಾರೆ. ಯಾವತ್ತೂ ಇಂಥವ್ರಿಗೂ ಅವರು ನಿನ್ನ ಸರ್ಜರಿ ಆಗಿದೆಯಾ, ಇಲ್ಲ ನೀನು ಯಾಕೆ ಚೇಂಜ್ ಆದೆ, ಆ ಕ್ವಶನ್ಸ್ ಎಲ್ಲ ಏನೂ ಕೇಳಿಲ್ಲ. ಬಿಕಾಸ್ ದೇ ಆರ್ ವೆರಿ ಮೆಚ್ಯೂರ್ಡ್ ಎನಫ್ ಟು ನೋ ಆ ಥರ ಎಲ್ಲ. ಇನ್ನು ಕೆಲವರು ಪಾರ್ಟಿಲಿ ಇವಾಗ ಸಡನ್ನಾಗಿ ಹೋಗ್ತೀವಿ ಅಂತಂದರೆ ಲೈಕ್ ಸಿಂಗಲ್ ನಾವು ಹುಡುಗಿರೆಲ್ಲ ಹೋದರೆ
ತುಂಬ ಜನ ಹುಡುಗಿ ಅನ್ಕೊಂಡು ಬೀಳ್ತಾರೆ, ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ ನಾನು ಟ್ರಾನ್ಸ್ ಅಂತ. ಹಂಗೆ ಬಿದ್ದಿದಾರಲ್ಲ, ತುಂಬ ಜನ ಆ ಬಿದ್ದಿದ್ದಾರೆ, ಸ್ಟೋರೀಸ್ ಹೇಳಿ, ಯಾರ್ಯಾರು ಬಿದ್ದಿದ್ದಾರೆ, ಏನಾಗಿತ್ತು? ತುಂಬ ಜನ ಬಿದ್ದಿದ್ದಾರೆ ಹುಡುಗರೆಲ್ಲ, ಲೈಕ್ ಹುಡುಗಿ ಅಂದ್ಕೊಂಡು ಬಿದ್ದು. ಲೈಕ್ ನಾನೇನು ಹೇಳ್ತಾ ಇರಲಿಲ್ಲ ಅವ್ರಿಗೆ, ನಾನೇನಕ್ಕೆ ನಾನು ಹೋಗ್ಬಿಟ್ಟು ನಾನೇ ನಾನು ಇಲ್ಲ ನಾನು ಟ್ರಾನ್ಸ್ ಅಂತ ಹೇಳ್ಕೊಂಡು ನನ್ನ ಪಾರ್ಟಿಗೆ ನಾನು ಪಾರ್ಟಿ ಮಾಡ್ತಿದ್ದೆ. ಅವರೇ ಬಂದು ಯು ವಾಂಟೆಡ್ ಟು ಪಾರ್ಟಿ ವಿತ್ ಮೀ, ಯು ವಾಂಟ್ ಟು ಡ್ಯಾನ್ಸ್ ವಿತ್ ಮೀ ಆ ಥರ ಎಲ್ಲ. ದೇ ವಿಲ್ ಬಿ ಲೈಕ್ ಸಿಂಗಲ್ ಬಾಯ್ಸ್ ಬಂದಿರ್ತಾರೆ ಕ್ಲಬ್ ಅಂದಮೇಲೆ, ದಟ್ ಇಸ್ ಕ್ಯಾಶುಯಲ್ ಲೈಕ್ ದಟ್. ಬಟ್ ಇನ್ಸ್ಟಾಗ್ರಾಮೆಲ್ಲ ಎಕ್ಸ್ಚೇಂಜ್ ಮಾಡ್ಕೋತೀವಿ, ಕಾಂಟ್ಯಾಕ್ಟ್ ಎಕ್ಸ್ಚೇಂಜ್ ಮಾಡ್ಕೋತೀವಿ. ಅದಾದಮೇಲೆ ಐ ಯೂಸ್ ಟು ಲೈಕ್ ಫೀಲ್ ಲೈಕ್ ಓಕೆ ಹೇಳೋದು ಬೇಡ, ಏನಕ್ಕೆ ಹೇಳಬೇಕು, ಅವ್ನು ಯಾರೋ ನಾನು ಯಾರೋ, ಅವ್ನು ಪರಿಚಯನೇ ಇಲ್ದಿರೋನು. ಏನಾದರೂ ಕಾನ್ವರ್ಸೇಷನ್ ಬಿಲ್ಡ್ ಆಯಿತು, ಏನಾದರೂ ಲೈಕ್ ಹಿ ಯೂಸ್ ಟು ಆಸ್ಕ್ ಮಿ ಲೈಕ್ ವಿ ವಿಲ್ ಗೋ ಫಾರ್ ಮೂವಿ ಆರ್ ಐ ವಾಂಟ್ ಟು ಟೇಕ್ ಯು ನೆಕ್ಸ್ಟ್ ಡೇ ಪಾರ್ಟಿ ಆ ಥರ ಎಲ್ಲ. ಅಂದರೆ ಐ ವೆಂಟ್ ವಿತ್ ಸೋ ಮೆನಿ ಪೀಪಲ್ ಐ ವೆಂಟ್. ಗೊತ್ತಿಲ್ಲದೆ ಅವ್ರಿಗೆ ಹೇಳ್ದೆ, ಅವ್ರಿಗೆ ಗೊತ್ತಿಲ್ದಿರ ಎಲ್ಲ ಅವರು ಹುಡುಗಿ ಅನ್ಕೊಂಡೆ ಖರ್ಚು ಮಾಡಿದ್ರು, ಹುಡುಗಿ ಅನ್ಕೊಂಡೆ ಖರ್ಚು ಮಾಡೋರು. ಇವಾಗ ಗೊತ್ತಿಲ್ಲ, ಇವಾಗ ಇದನ್ನು ನೋಡಿದ್ರೆ ಯಾರು ಖರ್ಚು ಮಾಡಲ್ಲ ಅನ್ಕೋತೀನಿ. ಬಟ್ ಅವರೇ ಖರ್ಚು ಮಾಡೋರಾ? ಹುಡುಗಿ ಅನ್ಕೊಂಡೆ ಖರ್ಚು ಮಾಡೋರು ಎಲ್ಲ. 3-4 ಡೇಸ್ ಆದಮೇಲೆ ನಾನೇ ಹೇಳ್ತಾ ಇದ್ದೆ ಲೈಕ್ ವೆನ್ ದೇಸ್ ವಿಲ್ ಸ್ಟಾರ್ಟ್ ಟು ಅಪ್ರೋಚ್ ಲೈಕ್ ವೈ ಕಾಂಟ್ ವಿ ಡೇಟ್, ವೈ ಕಾಂಟ್ ವಿ ಗೋ ಫಾರ್ ದೀಸ್ ದಟ್, ವೈ ಕಾಂಟ್ ವಿ ಹ್ಯಾವ್ ಸೆಕ್ಸ್ ಟುಗೆದರ್. ಅದೆಲ್ಲ ಕೇಳೋರು. ಡೆಫಿನೆಟ್ಲಿ ಅವ್ರು ಇವಾಗ ಖರ್ಚು ಮಾಡ್ತಾ ಇದ್ದಾರೆ ಅಂದಮೇಲೆ ಇನ್ನೇನನ್ನು ಯೋಚನೆ ಮಾಡ್ತಾರೆ. ಡೆಫಿನೆಟ್ಲಿ ಲೈಕ್ ಮಗ ಹುಡುಗಿ ಸಿಕ್ಕಿದ್ದಾಳೆ ಹಾಕೊಂಬಿಡೋಣ ಅನ್ನೋ ಥರ ಯೋಚನೆ ಮಾಡ್ತಿರ್ತಾರೆ. ದೆನ್ ದೇ ಯೂಸ್ ಟು ಅಪ್ರೋಚ್ ಆ್ಯಂಡ್ ಐ ಯೂಸ್ ಟು ಟೆಲ್ ದಟ್ ಟೈಮ್ ಐ ಯೂಸ್ ಟು ಓಪನ್ ಅಪ್. ಐ ಥಿಂಕ್ ಸೊ ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಮೀ ದಟ್ ಐ ಆಮ್ ಎ ಟ್ರಾನ್ಸ್ ವುಮನ್. ದೆನ್ ಇಮಿಡಿಯೇಟ್ಲಿ ದಟ್ ಅಕೌಂಟ್ ವಿಲ್ ಬಿ ಬ್ಲಾಕ್ಡ್. ಅಷ್ಟೇ. ಬ್ಲಾಕ್ಡ್. ಇನ್ನು ಕೆಲವರು ತುಂಬ ಒಳ್ಳೆಯವರಿರೋರು, ಓ ಇಸ್ ಇಟ್, ಐ ವಾಸ್ ನಾಟ್ ನೋಯಿಂಗ್ ಅಬೌಟ್ ದಿಸ್, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಸ್ಟಿಲ್ ವಿ ಕ್ಯಾನ್ ಡೇಟ್ ಆ ಥರನೂ ಇದ್ದಾರೆ ತುಂಬ ಜನ. ಇಟ್ಸ್ ಓಕೆ, ಯು ಆರ್ ವೆರಿ ಪ್ರಿಟಿ ಬ್ಯೂಟಿಫುಲ್, ಐ ಡಿಡೆಂಟ್ ಐಡೆಂಟಿಫೈ. ಆ್ಯಂಡ್ ತುಂಬ ಜನಕ್ಕೆ ಇನ್ನೊಂದು ಏನಂದರೆ, ನಾನು ಹೇಳಿದಾಗ ಫಸ್ಟ್ ಎಲ್ಲ ಕೇಳಿದ್ದು ನಿನ್ನ ವಾಯ್ಸಿಗೆ ಏನು ಮಾಡಿದ್ಯಾ, ವಾಯ್ಸ್ ಸರ್ಜರಿ ಮಾಡ್ತಿದ್ಯಾ, ಇಲ್ಲ ವಾಯ್ಸ್ ಹೇಗಿದೆ, ಏನಕ್ಕೆ ಇಷ್ಟು ಫೆಮಿನೈನ್ ಆಗಿದೆ ನಿನ್ನ ವಾಯ್ಸ್ ಅಂತ. ಹೇಗೆ ಅಂದರೆ ನಾನು ಚಿಕ್ಕ ವಯಸ್ಸಿಂದ ತುಂಬ ಸಾಫ್ಟ್ ವಾಯ್ಸಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇದಿವಾಗ ಅದೇ ಥರ ಬಂದುಬಿಟ್ಟಿದೆ ವಾಯ್ಸ್. ಸೊ ಅದೊಂದು ಪ್ಲಸ್ ಪಾಯಿಂಟಿಂದ ಐಡೆಂಟಿಫೈ ಮಾಡೋದು ತುಂಬ ಕಷ್ಟ. ಯಾವುದಾದ್ರೂ ಈಗ ಪಾರ್ಟೀಸಿಗೆ ಯಾವ್ದಾದ್ರು ಹುಡುಗರ ಪರಿಚಯ ಆಗಿ ಆಮೇಲೆ ಎಲ್ಲೋ ಹೋಗೋಣ ಬಾ ಅಂತ ಕರ್ಕೊಂಡು ಏನಾದ್ರು ಸಮಸ್ಯೆಗಳಾಗಿದೆಯಾ ಆ ಥರ ಏನಾದರೂ? ಆ ಥರ ಒಂದು ಇನ್ಸಿಡೆಂಟ್ ಏನಂತ ಅಂದರೆ, ಲೈಕ್ ಪಾರ್ಟಿಯಲ್ಲಿ ಪರಿಚಯ ಆದರು ನನಗಿಬ್ರು ಕನ್ನಡ ಹುಡುಗರೇ ಪರಿಚಯ ಆದರು ನಾರ್ಮಲ್ ಆಗಿ. ದೇ ಸ್ಟಾರ್ಟೆಡ್ ಟು ಟಾಕ್ ವಿತ್ ಮೀ. ಅವತ್ತು ನಾನು ಕ್ಲಬ್ಬಿಗೆ ಒಬ್ಬಳೇ ಹೋಗಿದ್ದೆ, ಲೈಕ್ ಮನೆಯಿಂದ ಒಬ್ಬಳೇ ಹೋಗಿದ್ದೆ, ಯಾವ ಫ್ರೆಂಡ್ಸ್ ಜೊತೆನೂ ಹೋಗಿರಲಿಲ್ಲ. ಲೈಕ್ ಇದು 1.5 year ಬ್ಯಾಕ್ ಪರಿಚಯ ಆದರೂ. ದೇ ಗೇವ್ ಮಿ ಡ್ರಿಂಕ್ಸ್ ಆ್ಯಂಡ್ ಆಲ್. ಐ ಸ್ಟಾರ್ಟೆಡ್ ಟು ಪಾರ್ಟಿ ವಿತ್ ದೆಮ್. ದೆನ್ ಅವ್ರು ಏನಂತ ಹೇಳಿದ್ರು, ನಾವೇ ಮನೆಗೆ ಡ್ರಾಪ್ ಮಾಡ್ತೀವಿ, ಕಾರ್ ಇದೆ ಬಾ ಅಂತ. ನಾನು ಅಂದ್ಕೊಂಡೆ ಕನ್ನಡ ಹುಡುಗರು ತುಂಬ ಒಳ್ಳೆಯವರಲ್ವಾ, ಪಾಪ ಪರಿಚಯ ಆಗಿದ್ದಾರೆ, ಹೋಗೋಣ, ಮನೆ ಹತ್ರ ತಾನೇ ಡ್ರಾಪ್ ಮಾಡ್ತಾರೆ ಅಂತ. ಐ ವೆಂಟ್ ವಿತ್ ದೆಮ್ ಆ್ಯಂಡ್ ದೇ ವರ್ ಸೋ ಡ್ರಂಕ್. ನನ್ನ ಮನೆಗೆ ನನ್ನ ರೂಟ್ ಹೇಳ್ತಾ ಇದ್ದೀನಿ, ಬಟ್ ಅವ್ರು ಡಿಫ್ರೆಂಟ್ ರೂಟಲ್ಲಿ ಹೋಗ್ತಾ ಇದ್ದಾರೆ. ನಾನು ಎಷ್ಟೇ ಕೇಳಿದ್ರು ಗಾಡಿನ ಕಾರ್ ಸ್ಟಾಪೇ ಮಾಡ್ತಾಯಿಲ್ಲ. ಆ್ಯಂಡ್ ದೆ ಬಾಟ್ ಮಿ ವೆರಿ ಫಾರ್, ಕೆಂಗೇರಿ ಆ ಕಡೆ ಸೈಡ್ ತುಂಬ ದೂರ ಕರ್ಕೊಂಡು ಹೋದರು ಕಾರಲ್ಲಿ. ದೆನ್ ದೇ ಸ್ಟಾರ್ಟೆಡ್ ಟು ಮಿಸ್ಬಿಹೇವ್ ಕಾರಲ್ಲೇ. ಇಬ್ಬರು ಹುಡುಗರು ಮುಂದೆ ಕೂತ್ಕೊಂಡಿದ್ರು, ನಾನು ಹಿಂದೆ ಕೂತಿದ್ದೆ. ದೆನ್ ಮೇನ್ ರೋಡಲ್ಲಿ ಕಾರ್ ಸೈಡಲ್ಲಿ ಪಾರ್ಕ್ ಮಾಡಿ ಒಂದು ಹುಡುಗ ಬಂದು ಹಿಂದೆಗಡೆ ಕೂತ್ಕೊಂಡ. ದೆನ್ ದೇ ಸ್ಟಾರ್ಟೆಡ್ ಟು, ಅವ್ನು ಮುಂದೆ ಇರೋನು ಓಡಿಸ್ತಾ ಇದ್ದಾನೆ, ಇವನಿಂದ ಲೈಕ್ ಇಸ್ ಸ್ಟಾರ್ಟೆಡ್ ಟು ಟಚ್ ಮೀ ಬ್ಯಾಡ್ಲಿ, ಫಿಸಿಕಲಿ ಎಲ್ಲ ಟಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಆ್ಯಂಡ್ ದೇ ವರ್ ಲೈಕ್ ಫೋರ್ಸಿಂಗ್ ಮೀ, ಇವಾಗ ವಾಪಸ್ ಯೂಟರ್ನ್ ಹೋಗೋದು ಬೇಡ, ಇಲ್ಲೆಲ್ಲಾದರೂ ರೂಮ್ ತೊಗೊಳ್ಳೋಣ, 3 ಜನನೂ ಒಟ್ಟಿಗೆ ಪಾರ್ಟಿ ಮಾಡೋಣ. ನಂಗೆ ಅವಾಗ ಗೊತ್ತಾಯಿತು, ಓಕೆ ನಾನು ಇವಾಗೂ ಸುಮ್ಮನೆ ಇದ್ದರೆ ಏನಾದರೂ ಆಗ್ಬಿಡುತ್ತೆ ಇಲ್ಲಿ, ದೇ ವಿಲ್ ಡೂ ಟು ಮೀ ಅಂತ. ಬಿಕಾಸ್ ಅವಾಗೆಲ್ಲ ಇದೆಲ್ಲ ಹೊಸದು, ಏನು ಮಾಡಬೇಕಂತ ಗೊತ್ತಿಲ್ಲ. ದೆನ್ ಐ ಸೆಡ್ ಟು ಹಿಮ್ ದಟ್ ಐ ಆಮ್ ನಾಟ್ ಎ ಲೇಡಿ, ಐ ಆಮ್ ಲೇಡಿ ಬಾಯ್, ಐ ಆಮ್ ಎ ಟ್ರಾನ್ಸ್ ಗರ್ಲ್, ಪ್ಲೀಸ್ ಡೋಂಟ್ ಡೂ ದಿಸ್ ಥಿಂಗ್ಸ್ ವಿತ್ ಮೀ ಅಂತ. ದೇ ವಿಲ್ ನಾಟ್ ಬಿಲೀವಿಂಗ್. ದೇ ವಿಲ್ ಲೈಕ್ ಶೋ ಯುವರ್ ಬಾಡಿ, ಇಲ್ಲೇ ಕಾರಲ್ಲೇ ತೋರಿಸು ಅಂತ. ದೆನ್ ಐ ಸ್ಟಾರ್ಟೆಡ್ ಟು ಟಾಕ್ ವೆರಿ ರಫ್ಲಿ, ಲೈಕ್ ಡೋಂಟ್ ಟಚ್ ಮೀ ಆ ಥರ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದೆನ್ ಅಲ್ಲೇ ಅವ್ರು ಇಳಿಸ್ಬಿಟ್ರು ಕಾರಿಂದ ನನ್ನನ್ನು ಇಳಿಸ್ಬಿಟ್ರು ರೋಡಲ್ಲೇ ಕಾರ್ ಇಳಿಸ್ಬಿಟ್ಟು ಇಳ್ದೋಗು, ಗೆಟ್ ಔಟ್ ಅಂತ ಈಚೆಗೆ ತಳ್ಳೇಬಿಟ್ರು ಕಾರಿಂದ ನನ್ನನ್ನು. ಅವಾಗ ಏನು ಮಾಡಬೇಕಂತ ಗೊತ್ತಿಲ್ಲ. ನೈಟ್ 2:30 ಕಾರಿಂದ ನಾನು ಒಬ್ಬಳೇ. ಆವಾಗ ವಾಪಸ್ಸು ನನ್ನ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿ ಈ ಥರ ಪ್ರಾಬ್ಲಮ್ ಆಯಿತು, ಇಮಿಡಿಯೇಟ್ ನಾನು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಕ್ಯಾಬ್ ಬುಕ್ ಮಾಡಿಕೊಂಡು ವಾಪಸ್ ನನ್ನ ಮನೆಗೆ ಹೋದೆ. ಆಮೇಲಿಂದ ಇಂಥವರೆಗೂ ನಾನು ಯಾವತ್ತೂ ಪಾರ್ಟಿಗೆ ಒಬ್ಬಳೇ ಹೋಗೇ ಇಲ್ಲ. ಒಬ್ಬಳೇ ಹೋದ್ರೂ ನ್ಯೂ ಹುಡುಗನ ಪರಿಚಯನೇ ಮಾಡ್ಕೊಂಡಿಲ್ಲ. ಓಕೆ, ಇಂಥ ಹುಡುಗರು ಒಂದು ಕಡೆ ಆದರೆ, ಒಂದು ಒಳ್ಳೆ ಹುಡುಗರು ಆಮೇಲೆ ನೀವು ಟ್ರಾನ್ಸ್ ಅಂತ ಗೊತ್ತಾಗಿ ಫ್ರೆಂಡ್ಶಿಪ್ ಮಾಡ್ಕೊಂಡು ಎಷ್ಟು ಜನ ಅಂತಾರೆ? ಟ್ರಾನ್ಸ್ ಅಂತ ಗೊತ್ತಾಗಿ ಇವಾಗೂ ನನ್ನ ಟೇಬಲಿಗೆ ಬಾ, ನಮ್ಮ ಹತ್ರ ಪಾರ್ಟಿಗೆ ಬಾ,
ಟ್ರಿಪ್ಸ್ ಕರ್ಕೊಂಡು ಹೋಗೋದಾಗಲಿ, ನನ್ನನ್ನು ಸ್ವಂತ ತಂಗಿ ಥರ ನೋಡಿಕೊಂಡು, ಬಾರಮ್ಮ ನಾನು ನಿನ್ನನ್ನು ಪಾರ್ಟಿ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ನೀವು ಹೊರಗಡೆ ಬಾ, ಎಲ್ಲರೂ ಟ್ರಿಪ್ ಹೋಗಬೇಕಂದ್ರೆ ಹೇಳು, ನಾವು ಪ್ಲ್ಯಾನ್ ಮಾಡೋಣ, ನಾವು ಹೋಗೋಣ. ಅವ್ರ ಫ್ಯಾಮಿಲೀಸ್ನೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವ್ರ ಫ್ಯಾಮಿಲಿಲೆಲ್ಲ ಸ್ವಂತ ಮಗಳು ಆ ಥರ ನೋಡ್ತಾರೆ. ಇಂಥವ್ರಿಗೂ ಅವ್ರ ಫ್ಯಾಮಿಲಿಗಳಲ್ಲೂ ಯಾಕೆ ಚೇಂಜ್ ಆದೆ ಏನೂ ಕೇಳಿಲ್ಲ. ಆ ಥರನೂ ನಾನು ಹೋಗ್ತೀರಾ ನಿಮ್ಮ ಹೋಗ್ತೀನಿ. ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳುಗಳು, ಅವ್ರ ಜೊತೆಲ್ಲ ಆಟ ಆಡ್ತೀನಿ. ಅಕ್ಕ, ಚಿಕ್ಕಮ್ಮ ಅಂತ ಕರೀತಾರೆ. ಅವ್ರ ಫ್ಯಾಮಿಲಿಯಲ್ಲಿ ತುಂಬ ಜನ ಇವಾಗ ತುಂಬ ರಿಚ್ ಅಂದರೆ ತುಂಬ ರಿಚ್ ಪೀಪಲ್ಸ್, ಲೈಕ್ ಕ್ಲಬ್ ಓನರ್, 5-8 ಕ್ಲಬ್ ಓನರ್ಗಳು ಅವರೆಲ್ಲ ಪರಿಚಯ ಇದ್ದಾರೆ. ಅವರಿಗೆಲ್ಲ ನಾನು ಟ್ರಾನ್ಸ್ ಅಂತ ಗೊತ್ತು. ದೇ ರೆಸ್ಪೆಕ್ಟ್ ಮೀ ಲೈಕ್ ಎನಿಥಿಂಗ್. ಮೋರ್ ದೆನ್ ಎ ಗರ್ಲ್ ದೇ ಗಿವ್ ಮಿ ಪ್ಲೇಸ್. ಲೈಕ್ ಹುಡುಗಿಗೆ ಆ ಸ್ಥಾನ ಕೊಡ್ತಾರೋ ಇಲ್ವೋ, ನನಗೆ ಆ ಸ್ಥಾನ ಕೊಡ್ತಾರೆ. ದೇ ವಿಲ್ ಬಿ ಲೈಕ್ ನೆವರ್ ಡಿಸ್ರೆಸ್ಪೆಕ್ಟ್ ಮೀ. ನಾನು ಕ್ಲಬ್ಬಿಗೆ ಹೋದರೂ ಅಷ್ಟೇ, ನಕ್ಷತ್ರ ಬಂದಿದ್ದಾಳೆ ಕ್ಲಬ್ಬಿಗೆ, ಏನು ಬೇಕು ಅವ್ರದ್ದು ಕೊಡು, ಅವಳು ಕುಡೀಲಿ, ತಿನ್ನಲಿ, ಆರಾಮಾಗಿ ಅವರೇ ಕಾರ್ ಕೊಟ್ಟು ಲೈಕ್ ನನ್ನ ಡ್ರೈವರ್ ಡ್ರಾಪ್ ಮಾಡ್ತಾನೆ, ನೀನು ಸೇಫಾಗಿ ಮನೆಗೆ ಹೋಗು. ಆ ಥರನೂ ತುಂಬ ಜನ ಇದ್ದಾರೆ. ತುಂಬ ಜನ ಪರಿಚಯ ಆಗಿದ್ದಾರೆ. ಕೋರಮಂಗಲ ಗೇವ್ ಮೀ ಸೋ ಮೆನಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಗುಡ್ ಎಕ್ಸ್ಪೀರಿಯನ್ಸ್ ಬೋತ್. ಅದರಲ್ಲಿ ತುಂಬ ಜನ ಒಳ್ಳೆ ವ್ಯಕ್ತಿಗಳು ಸಿಕ್ಕಿದ್ರು ಲೈಫಲ್ಲಿ. ಈ ಜರ್ನಿಲಿ ಯಾವುದಾದ್ರೂ ಹುಡುಗನ ಜೊತೆ ಲವ್ ರಿಲೇಷನ್ಶಿಪ್? ಈ ಜರ್ನಿಯಲ್ಲಿ ಒಂದು ಹುಡುಗನ ಜೊತೆ ಲವ್ ಆಗಿತ್ತು. ಯಾವಾಗಾಯಿತು? ಲವ್ ಅಂತಂದರೆ ಇಟ್ ವಾಸ್ ನಾಟ್ ಸೀರಿಯಸ್ ಆಲ್ಸೋ ದಟ್ ಮಚ್, ಬಿಕಾಸ್ ಐ ಆಮ್ ಜಸ್ಟ್ ಫೋಕಸಿಂಗ್ ಆನ್ ಮೈ ಗೋಲ್ಸ್, ನಾಟ್ ಇನ್ ಟು ರಿಲೇಷನ್ಶಿಪ್ ಆ್ಯಂಡ್ ಆಲ್. ನಂಗೆ ಗೊತ್ತು ಇದು ಹುಡುಗಿರಿಗೆ ಇವಾಗ ವರ್ಕ್ ಆಗಲ್ಲ, ಹುಡುಗಿಗೆ ವರ್ಕ್ ಆಗಲ್ಲ, ಇನ್ನು ನನಗೆ ವರ್ಕ್ ಆಗುತ್ತಾ ಅಂತ. ಸೊ ಒಂದು ಹುಡುಗ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆದ ಆ್ಯಂಡ್ ಹಿ ವಾಸ್ ನಾಟ್ ನೋಯಿಂಗ್ ದಟ್ ಐಮ್ ಎ ಟ್ರಾನ್ಸ್. ಸೊ 6 months ವಿ ವರ್ ಡೇಟಿಂಗ್ ಈಚ್ ಅದರ್. ಲೈಕ್ ಹೇಗೆ ಅಂತ ಅಂದರೆ ಗೊತ್ತಾಗ್ತಾವೆ, ಲೈಕ್ ಬರೀ ಹೋಗ್ತಾ ಇದ್ವಿ ಬರ್ತಾ ಇದ್ವಿ. ಆ್ಯಂಡ್ ವಿ ಯೂಸ್ ಟು ರೋಮ್ ಇನ್ ಬೈಕ್ ಎವ್ರಿವೇರ್, ಕಾರ್, ಬೈಕ್, ಅಲ್ಲಿ ಇಲ್ಲಿ ಎಲ್ಲ. ಲೈಕ್ ಹಿ ಆಲ್ಸೋ ನೆವರ್ ಅಪ್ರೋಚ್ ಮೀ ಫಾರ್ ಫಿಸಿಕಲ್ ಸೆಕ್ಸ್ ಆರ್ ಎನಿಥಿಂಗ್, ಆ್ಯಂಡ್ ಐ ಆಲ್ಸೋ ನೆವರ್ ಅಪ್ರೋಚ್ಡ್ ಹಿಮ್. ಆಮೇಲೆ ಏನಾಯಿತು, ಲೈಕ್ ಅವನದು ಇನ್ಸ್ಟಾಗ್ರಾಮ್ಲೆಲ್ಲ ನನ್ನ ಬಗ್ಗೆ ಅಪ್ಲೋಡ್ ಮಾಡ್ತಾ ಇದ್ದ, ಲೈಕ್ ವಿತ್ ಮೈ ಗರ್ಲ್ ಫ್ರೆಂಡ್ ಅಂತ ಎಲ್ಲ. ಅದನ್ನು ನಾನು ರೀಟ್ಯಾಗ್ ಮಾಡ್ತಾ ಇರಲಿಲ್ಲ. 2-3 times ರೀಟ್ಯಾಗ್ ಮಾಡಿದೆ. ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸೇ ಯಾರೋ ಅವ್ರಿಗೆ ಹೋಗಿ ಟೆಕ್ಸ್ಟ್ ಮಾಡಿ ಹೇಳಿದ್ದಾರೆ, ನಿಮ್ಗೆ ಗೊತ್ತಿಲ್ವಾ ಅವರು ಟ್ರಾನ್ಸ್ ಅಂತ. ದೆನ್ ಹಿ ವಾಸ್ ಲೈಕ್ ಫಕ್ಡ್ ಅಪ್. ಅವನು ಬಂದು ನನ್ನ ಹತ್ರ ನನಗೆ ಡೈರೆಕ್ಟಾಗಿ ಕೇಳ್ದ, ಯಾಕೆ ಇಷ್ಟು ದಿನ ನೀನು ನನ್ನ ಹತ್ರ ಮುಚ್ಚಿಟ್ಟಿದ್ದೆ, ಯಾಕೆ ನೀನು ಟ್ರಾನ್ಸ್ ಅಂತ ಹೇಳಿಲ್ಲ. ನಾನು ಅವನಿಗೆ ಹೇಳಿದೆ, ನಾನು ಅಂದ್ಕೊಂಡಿದ್ದೆ ನಿಂಗೆ ನನ್ನ ಬಗ್ಗೆ ಗೊತ್ತಿದ್ದೇ ಬಂದಿದ್ಯಾ, ನನಗೇನು ಗೊತ್ತಿತ್ತು. ಸಿ ಯು ಹ್ಯಾವ್ ನಾಟ್ ಸ್ಪೆಂಡ್ ಎನಿ ಮನಿ ಆನ್ ಮೀ, ಯೂಸ್ ಟು ಕಮ್ ಟಾಕ್ ವಿತ್ ಮೀ, ಯೂಸ್ ಟು ಟೇಕ್ ಮೀ ಔಟ್ಸೈಡ್, ದಟ್ಸ್ ಆಲ್. ಆ್ಯಂಡ್ ವಿ ನೆವರ್ ಹ್ಯಾಡ್ ಎನಿಥಿಂಗ್. ನಾನು ನಿನ್ನನ್ನು ಒಂದು ಗುಡ್ ಫ್ರೆಂಡಾಗಿ ನೋಡಿದ್ದೆ, ನಾಟ್ ಇವನ್ ಬಾಯ್ ಫ್ರೆಂಡ್. ನೀನು ಯಾವತ್ತೂ ನಿನ್ನ ಗರ್ಲ್ ಫ್ರೆಂಡ್ ಅಂತ ಹೇಳ್ಕೊಂಡಿರಲಿಲ್ಲ. ಎಲ್ಲ ಸೊಸೈಟಿಗೆ ಫ್ರೆಂಡ್ ಅಂತಲೇ ತಾನೇ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೆ. ಸೊ ಇವಾಗ ಯಾಕೆ ಸಡನ್ನಾಗಿ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾಯಿದ್ಯಾ ಅಂತ ಎಲ್ಲ ಹೇಳಿ, ಅದಾದಮೇಲೆ ವಿ ಬ್ರೋಕಪ್. ಆಮೇಲೆ ಇನ್ನೊಂದು ಹುಡುಗ ಪಾರ್ಟಿಲಿ ಪರಿಚಯ ಆಗಿ ಹಿ ಓನ್ಲಿ ಅಪ್ರೋಚ್ ಮೀ ಫಾರ್ ಲವ್ ಎವ್ರಿಥಿಂಗ್. ಬಟ್ ನಂಗೆ ಗೊತ್ತಿತ್ತು ಇದು ವರ್ಕ್ ಆಗಲ್ಲ ಅಂತ. ಅವ್ನಿಗೂ ಗೊತ್ತಿರಲಿಲ್ಲ ನನಗೆ ಹುಡುಗಿ ಅಂತ. ಸೊ ಹಿ ಓನ್ಲಿ ಆಫೀಸಿಂದ ಪಿಕಪ್ ಮಾಡೋದು. ನನ್ನ ಆಫೀಸ್ ಕೊಲೀಗ್ಸ್ ಎಲ್ಲ ಹೇಳೋರು, ಆ ಹುಡುಗ ಎಷ್ಟು ಚೆನ್ನಾಗಿದ್ದಾನೆ, ಅವ್ನು ನಿನ್ನ ಬಾಯ್ ಫ್ರೆಂಡ್ ಅಂತ ಆಫೀಸಿಂದ ಎಲ್ಲ ಪಿಕಪ್ ಮಾಡಿ ಡ್ರಾಪ್ ಎಲ್ಲ ಮಾಡೋನು. ಐ ಸ್ಟಾರ್ಟೆಡ್ ಗೆಟಿಂಗ್ ಸೀರಿಯಸ್ ಟು ಹಿಮ್. ಆಮೇಲೆ ಗೊತ್ತಾಗ್ತಾ ಬಂತು, ಈ ಹ್ಯಾವ್ ಅದರ್ ಗರ್ಲ್ ಫ್ರೆಂಡ್. ಅವನಿಗೊಂದು ಹುಡುಗಿ ಗರ್ಲ್ ಫ್ರೆಂಡ್ ಇದ್ದಾಳೆ. ಗರ್ಲ್ ಫ್ರೆಂಡ್ ಇಟ್ಕೊಂಡು ಗರ್ಲ್ ಫ್ರೆಂಡ್ದು ಆ ಗರ್ಲ್ ಫ್ರೆಂಡ್ ಪ್ರೊಫೈಲಲ್ಲಿ ಅವನು ಎಲ್ಲರೂ ಪಿಕ್ಚರ್ಸ್ ಅವಳು ಅಪ್ಲೋಡ್ ಮಾಡಿದ್ದಾಳೆ ಇವನ ಜೊತೆ. 7 years ಆಫ್ ರಿಲೇಷನ್ಶಿಪ್ ಅವಳದು ಇವಂದು. ಬಟ್ ಸ್ಟಿಲ್ ಹೀ ಸ್ಟಾರ್ಟೆಡ್ ಟು ಡೇಟ್ ಮೀ ವಿತೌಟ್ ಟೆಲ್ಲಿಂಗ್ ದಟ್ ಹೀ ಈಸ್ ಕಮಿಟೆಡ್ ಆ್ಯಂಡ್ ಹಿ ಸೆಡ್ ಟು ಮೀ ದಟ್ ಹೀ ಈಸ್ ಸಿಂಗಲ್. ನಿಮ್ಮನ್ನ ಟ್ರಾನ್ಸ್ ವುಮನ್ ಅಕ್ಸೆಪ್ಟ್ ಮಾಡಿ? ಇಲ್ಲ, ಅವನಿಗೆ ಗೊತ್ತಿರಲಿಲ್ಲ ಹುಡುಗಿ ಅಂತ. ಅವನಿಗೆ ಗೊತ್ತಿರಲಿಲ್ಲ, ಅವನು ಅಂದ್ಕೊಂಡಿದ್ದ ನಾನು ಹುಡುಗಿ ಅಂತ. ಆಮೇಲೆ ಆ ಹುಡುಗಿ ಪ್ರೊಫೈಲ್ಗೆ ಹೋಗಿ ನೋಡಿದ್ಮೇಲೆ 7 years ಆಫ್ ರಿಲೇಷನ್ಶಿಪ್. ಸೊ ಅಣ್ಣ 2 ಟೈಮಿಂಗ್. ಹಿ ಥಾಟ್ ಟು ಡೇಟ್ ಡಬಲ್ ಡೇಟ್ ಅಂತ. ಬಟ್ ಹಿ ವಾಸ್ ವೆರಿ ಕ್ಲೆವರ್. ಅವನಿಗೆ ಒಂದೇ ಹಿ ವಾಂಟೆಡ್ ಟು ಹ್ಯಾವ್ ಸೆಕ್ಸ್ ವಿತ್ ಮೀ. ಬಟ್ ಐ ವಾಸ್ ಡಿನೈಯಿಂಗ್. ಐ ವಾಸ್ ಲೈಕ್, ನೋ, ಸೆಕ್ಸ್ ಮಾಡಿದ್ರೆ ಎಲ್ಲಿ ಅವನಿಗೆ ನಾನು ಟ್ರಾನ್ಸ್ ಅಂತ ಗೊತ್ತಾಗ್ಬೋದು, ಸೊ ಬೇಡ, ಸೆಕ್ಸ್ ಬೇಡ. ನನ್ನ ಫ್ರೆಂಡ್ಸ್ ಎಲ್ಲ ಬೇಡ ನಕ್ಷಿ, ಅವನಿಗೆ ಹೇಗಾದ್ರು ಗರ್ಲ್ ಅಂತಲೇ ಇದು ಮಾಡು, ಯು ಜಸ್ಟ್ ಡೇಟ್ ಹಿಮ್ ಫಾರ್ ಸಮ್ ಡೇಸ್, ದೆನ್ ವಿ ವಿಲ್ ಗೆಟ್ ಟು ನೋ. ಬಟ್ ಹಿ ವಾಸ್ ಲೈಕ್ ಆಲ್ವೇಸ್, ಐ ವಾಂಟ್ ಟು ಕಮ್ ಟು ಯುವರ್ ಹೋಮ್, ಐ ಜಸ್ಟ್ ವಾಂಟ್ ಟು ಪಾರ್ಟಿ ಇನ್ ಹೋಮ್. ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗ್ತಾಯಿಲ್ಲ, ಬರೀ ಮನೆ. ಆಮೇಲೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು. ದೆನ್ ಅವಳದು ಪ್ರೊಫೈಲ್ ಒಂದ್ಸಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿ ನೋಡಿದಾಗ ಫುಲ್ ಶಿ ಪೋಸ್ಟೆಡ್ ಎವ್ರಿಥಿಂಗ್ ಅಬೌಟ್ ಹಿಮ್. ಹೀಸ್ ಮೈ ಲೈಫ್, ದೇ ಬೋತ್ ಆರ್ ಗೋಯಿಂಗ್ ಟು ಗೆಟ್ ಮ್ಯಾರಿಡ್ ಆಲ್ಸೋ. ದೆನ್ ಐ ಕಾಲ್ ಟು ಹಿಮ್ ಆ್ಯಂಡ್ ಐ ಸೆಡ್, ವಾಟ್ ಯುವರ್ ಥಾಟ್ ಅಬೌಟ್ ಯುವರ್ ಸೆಲ್ಫ್? ನನ್ನ ಲೈಫಲ್ಲಿ ಯಾಕೆ ಈ ಥರ ಆಟ ಆಡ್ತಾ ಇದೆಯಾ? ಗರ್ಲ್ ಫ್ರೆಂಡ್ ಇದ್ದಾಳೆ ಅಲ್ವಾ, ಯಾಕೆ ಸಿಂಗಲ್ ಅಂತ ಹೇಳಿದೆ? ನಿಂಗೆ ಸೆಕ್ಸ್ ಬೇಕಾಗಿದ್ರೆ ಡೈರೆಕ್ಟ್ ಅಪ್ರೋಚ್ ಮಾಡ್ಬೋದಾಗಿತ್ತಲ್ಲ, ಯು ವಾಂಟೆಡ್ ಟು ಹ್ಯಾವ್ ಸೆಕ್ಸ್ ವಿತ್ ಮೀ, ಯು ಲೈಕ್ ಮೈ ಬಾಡಿ ಅಂತ ಎಲ್ಲ. ಹಿ ವಾಸ್ ಲೈಕ್, ನೋ. ದೆನ್ ಐ ಗೇವ್ ಹಿಮ್ ಶಾಕ್. Then I said to him, I also just wanted to tell you one thing, that I'm not a girl. He went into depression.
he called me 3-4 times and cross checked. ನಿಜ ನೀನು ಟ್ರಾನ್ಸಾ, ಹುಡುಗಿ ಅಲ್ವಾ, ಯಪ್ಪ ನಾನು ಇವಾಗ ಸ್ನಾನ ಮಾಡಬೇಕು, ಏನು ಮಾಡಿಬಿಟ್ಟೆ ನಾನು, ನಿನ್ನ ಜೊತೆ ನಾನು ಓಡಾಡೋದನ್ನ ಎಲ್ಲ ಕಡೆ. ಐ ಸೆಡ್ ವೈ ಯು ಆರ್ ಇನ್ಸಲ್ಟಿಂಗ್ ಮೀ ಲೈಕ್ ದಿಸ್, ನಾನು ಸ್ನಾನ ಮಾಡಬೇಕು, ನೀನು ಒಂದು ಹುಡುಗಿಗೆ ಮೋಸ ಮಾಡಿ ನನ್ನ ಜೊತೆ ಓಡಾಡ್ತಾ ಇದೀಯಾ ಅಂತ, ಈ ಥರ ಎಲ್ಲ ಹೇಳಬೇಡ ಯಾಕೆಂದ್ರೆ ಅವನು ಕನ್ನಡದವನ ಅಂತ. ಕನ್ನಡದವನೇ, ಅವನು ಕನ್ನಡದವನೇ. ಬಟ್ ನಿಮ್ಮಿಬ್ಬರು ಈಗ ಆ 6 months ಏನು ಡೇಟ್ ಮಾಡಿದ್ರಲ್ಲ, ಅವ್ನು ಚೀಟ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿರಲಿಲ್ಲ, ಇಲ್ಲ ಅವನು ಕೂಡ ನಿಮ್ಮನ್ನು ತುಂಬ ನಂಬಿಸಿದ. ನಂಬಿಸಿದ್ದು. ಈಗ ಪ್ರಾಪರ್ ಒಂದು ಕಪಲ್ ಹೆಂಗಿರ್ತಾರೆ ಅದೇ ಥರನೇ ಇದ್ರ? ಕಪ್ಪಲ್ ಹೇಗಿರ್ತಾರೆ ಅದೇ ಥರ ಏನಿರಲಿಲ್ಲ. ಲೈಕ್ ಹಿ ಯೂಸ್ ಟು ಕಮ್ ಮೀಟ್ ಮೀ, ಗೋ ಗೆಟ್ ಬ್ಯಾಕ್. ಆ್ಯಂಡ್ ಓನ್ಲಿ ನಂದು ಪರ್ಟಿಕ್ಯುಲರ್ ಯಾರು ಇವಾಗ ನನ್ನ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಮಾತ್ರ ಗೊತ್ತಿತ್ತು ಇವ್ನು ನನ್ನ ಜೊತೆ ಇದ್ದಾನೆ ಅಂತ. ಬಟ್ ಅವ್ನ ಬ್ಯಾಕ್ಗ್ರೌಂಡ್ ನನಗೇನೂ ಗೊತ್ತಿಲ್ಲ, ಅವ್ನು ಯಾರನ್ನೂ ಪರಿಚಯ ಮಾಡಿಸಿರಲಿಲ್ಲ ನನಗೆ. ಅವ್ನ ಕಡೆಯವರಾಗಲಿ ಅವ್ನ ರಿಲೇಟಿವ್ಸ್ ಯಾರೂ ನಂಗೆ ಗೊತ್ತಿರಲಿಲ್ಲ. ಆ ಥರ ಹೈಡ್ ಮಾಡಿ ಇದು ಮಾಡಿದ್ದು. ನಿಮಗೆ ಅದು ಆ ಬ್ರೇಕಪ್ ತುಂಬ ಕಷ್ಟ ಆಯಿತಾ ನಿಮಗೆ? ಇಲ್ಲ, ಆ ಥರ ಏನೂ ಕಷ್ಟ ಆಗಲಿಲ್ಲ. ಬಿಕಾಸ್ ಐ ವಾಸ್ ಆಲ್ರೆಡಿ ನೋಯಿಂಗ್, ನಂಗೆ ಗೊತ್ತಿತ್ತು ಇದೇನೂ ವರ್ಕ್ ಆಗಲ್ಲ ಅಂತ ಎಲ್ಲ. ಬಿಕಾಸ್ ತುಂಬ ಜನ ಕೇಳ್ತಾರೆ ರಿಲೇಷನ್ಶಿಪ್ಸಲ್ಲಿ ಏನಾದರೂ ನಿಂಗಿದೆಯಾ ಅಂತ. ಬಟ್ ನಾನು ತುಂಬ ಜನ ನನ್ನ ಫ್ರೆಂಡ್ಸ್ನ ಹತ್ರದಿಂದ ನೋಡ್ಕೊಂಡು ಬಂದುಬಿಟ್ಟಿದ್ದೀನಿ ರಿಲೇಷನ್ಶಿಪ್ಪಲ್ಲಿ ಸೂಸೈಡ್ ಮಾಡ್ಕೊಂಡಿರೋರು. ನನ್ನ ಆಫೀಸ್ ಕೊಲೀಗೆ, ನನ್ನ ಜೊತೆ ಬಂದು ಬೆಸ್ಟ್ ಫ್ರೆಂಡ್ ಆಫೀಸ್, ಶಿ ಈಸ್ ಆಲ್ಸೋ ಟ್ರಾನ್ಸ್ ವುಮೆನ್, ವರ್ಕ್ ಮಾಡ್ತಾಯಿದ್ಲು. ಅವಳು ನೇಣು ಹಾಕೊಂಡು ಸತ್ತೋದ್ಲು. ಶಿ ಹ್ಯಾಂಗ್ಡ್ ಹರ್ ಸೆಲ್ಫ್ ಬಿಕಾಸ್ ಆಫ್ ರಿಲೇಷನ್ಶಿಪ್. ಯಾಕೆ ಏನಾಗಿತ್ತು? ಅವಳ ಸ್ಯಾಲ್ರಿ ಎಲ್ಲನೂ ಒಂದು ಹುಡುಗನ ಕೊಡೋಳು. ಹುಡುಗಂಗೆ ಬೈಕ್ ಎಲ್ಲ ಗಿಫ್ಟ್ ಮಾಡಿದ್ಲು. ಶಿ ಇಸ್ ಫ್ರಮ್ ಚೆನ್ನೈ, ತಮಿಳಿಯನ್. ಶಿ ಗಿಫ್ಟೆಡ್ ಬೈಕ್, ಎವ್ರಿಥಿಂಗ್ ಟು ಹಿಮ್. ಬಟ್ ಅಟ್ ದ ಎಂಡ್ ಆಫ್ ದ ಡೇ ದಟ್ ಗೈ ಸೆಡ್ ಟು ಹರ್, ಯು ಕಾಂಟ್ ಗಿವ್ ಬರ್ತ್, ನಿನ್ನ ಮಗು ಕೊಡೋಕ್ಕಾಗಲ್ಲ. ನಮ್ಮ ಮನೇಲಿ ಇವಾಗ ಹುಡುಗಿನ ನೋಡ್ತಾ ಇದ್ದಾರೆ, ನೀನು ನನ್ನನ್ನು ಮದುವೆ ಆದರೆ ಏನು ಯೂಸು, ಏನೂ ಇಲ್ಲ, ಅಪ್ಪ ಅಮ್ಮನೂ ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿ ಬಿಟ್ಟ. ಆ್ಯಂಡ್ ಶಿ ಕೇಮ್ ಲೈವ್ ಇನ್ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದು ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲು. ದಿಸ್ ಹಿಟೆಡ್ ಮೀ ಲಾಟ್. ನಂಗೆ ಅವಾಗ ಡಿಸೈಡ್ ಆದೆ, ಲೈಕ್ ನನ್ನ ಹತ್ರ ಇವಾಗೂ ಕೂಡ ಅದು ವೀಡಿಯೋ ಇದೆ. ಅವಳು ಲೈವ್ ಬಂದು ಸತ್ತೋಗಿರೋದು. ತುಂಬ ಸಲ ಹಾರ್ಮೋನ್ಸ್ ಇಂಜೆಕ್ಷನ್ ತೊಗೊಂಡು ಯಾವಾಗ ಅಳು ಬರುತ್ತೆ, ತುಂಬ ಸಲ ಅದನ್ನು ನೆನಪಿಸ್ಕೊಂಡು ಅಳ್ತೀನಿ. ಯಾಕೆ ನಮ್ಮ ಲೈಫ್ ಯಾಕೆ ಈ ಥರ? ಇಫ್ ದೇ ವಾಂಟ್ ಟು ಲವ್ ಆರ್ ಇಫ್ ದೇ ವಾಂಟ್ ಬಾಡಿ, ಲೈಕ್ ಡೈರೆಕ್ಟಾಗಿ ಕೇಳಿ ಮಾಡೋದು ಒಂಥರ, ಇಲ್ಲ ಲವ್ ಅನ್ನೋ ಜಸ್ಟ್ ಒಂದು ಹೆಸರಲ್ಲಿ ಯಾಕೆ ಬೇರೆಯವ್ರ ಲೈಫ್ ಹಾಳು ಮಾಡಬೇಕು ಅಂತ. ಅವಳು ರೀಸೆಂಟಾಗಿ ಸರ್ಜರಿ ಎಲ್ಲ ಮಾಡಿಸ್ಕೊಂಡು ಅಪ್ಪ ಅಮ್ಮ ಅಕ್ಸೆಪ್ಟ್ ಮಾಡಿದ್ರು ಅವಳನ್ನು ಮನೇಲಿ. ಈ ಥರ ಅದಾದಮೇಲೆ ನಾನಂತೂ ಲೈಫಲ್ಲಿ ಡಿಸೈಡ್ ಮಾಡಿದೆ, ನೋ ರಿಲೇಷನ್ಶಿಪ್ಸ್. ಏನೇ ಮಾಡೋ ರಿಲೇಷನ್ಶಿಪ್ ಹೋಗೋದು ಬೇಡ, ಜಸ್ಟ್ ಫೋಕಸ್ ಆನ್ ಯುವರ್ ಕರಿಯರ್ ಗೋಲ್ ಅಷ್ಟೇ. ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಲೈಫಿಂದ ನಿಮಗೆ? ಲೈಫಿಂದ ಎಕ್ಸ್ಪೆಕ್ಟೇಷನ್ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಎಕ್ಸ್ಪೆಕ್ಟೇಷನ್ ಯಾರಿಂದ ಎಕ್ಸ್ಪೆಕ್ಟ್ ಮಾಡಿದ್ರೂ ಅದು ಯಾವತ್ತೂ ಫೇಲ್ ಆಗಿದೆ ಹೊರತು ಸಕ್ಸಸ್ಫುಲ್ ಅಂತೂ ಇಂಥವ್ರಿಗೂ ಏನೂ ಆಗಿಲ್ಲ. ಬಿಕಾಸ್ ಫ್ರಮ್ ಪೇರೆಂಟ್ಸ್ ಟಿಲ್ ನೌ, ಪೇರೆಂಟ್ಸಿಂದನೂ ಅಕ್ಸೆಪ್ಟ್ ಮಾಡ್ಕೊಂಡು ಬಂದೆ. ನಾನು ಎಕ್ಸ್ಪೆಕ್ಟ್ ಮಾಡಿದೆ ದೇ ವಿಲ್ ಅಕ್ಸೆಪ್ಟ್ ಮೀ. ಫ್ರೆಂಡ್ಸಿಂದ ಅಂದ್ಕೊಂಡೆ ಆಗಲಿಲ್ಲ, ಕಾಲೇಜಿಂದ ಅಂದ್ಕೊಂಡೆ ಆಗಲಿಲ್ಲ, ಆಫೀಸಿಂದ ಅಂದ್ಕೊಂಡೆ ಅಲ್ಲೂ ಆಗಲಿಲ್ಲ. ಇವಾಗ ಲೈಫೇ ನನ್ನನ್ನು ಅಕ್ಸೆಪ್ಟ್ ಮಾಡುತ್ತೋ ಮಾಡಲ್ವೋ ಅಂದ್ಕೊಂಡಿದ್ದೀನಿ. ಬಟ್ ಐ ಆಮ್ ವೆರಿ ಕಂಫರ್ಟಬಲ್ ನಾವು. ಏನು ಟ್ರಾನ್ಸ್ಫಾರ್ಮೇಷನ್ ಆಗಿದ್ದೀನಿ, ನಾನು ತುಂಬ ಹ್ಯಾಪಿ ಆಗಿದ್ದೀನಿ ಇವಾಗ. ಈಗ ನೀವು ಹೊರಗಡೆ ಆಫೀಸ್ಗೆ ಹೋಗ್ಬೇಕಂದ್ರೆ ಅಥವಾ ಹೊರಗಡೆ ಎಲ್ಲ ಸಿಗ್ನಲ್ಗಳಲ್ಲಿ ಈ ಟ್ರಾನ್ಸ್ಜೆಂಡರ್ಸ್ ಸಿಗ್ತಾರಲ್ಲ, ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅಥವಾ ನೀವು ಹೇಳ್ಬಿಡ್ತಾರೆ, ಏನು ನಡೆಯುತ್ತೆ ಅವಾಗ? ಇಲ್ಲ, ಆ್ಯಕ್ಚುಲಿ ತುಂಬ ಜನ ಟ್ರಾನ್ಸ್ಜೆಂಡರ್ಸ್ಗೆ ಗೊತ್ತೇ ಇರಲ್ಲ. ನಾನು ಲೈಕ್ ಅವ್ರು ನನ್ನನ್ನು ಐಡೆಂಟಿಫೈ ಮಾಡೋದಿಲ್ಲ. ಅವ್ರಿಗೆ ನಾನು ಚೇಂಜ್ ಆಗಿದ್ದೀನೋ ಇಲ್ವೋ, ಲೈಕ್ ದೇ ವಿಲ್ ಥಿಂಕ್ ಐ ಮೆ ನಾರ್ಮಲ್ ಗರ್ಲ್. ನಾನು ಹುಡುಗಿ ಅಂದ್ಕೊಂಡು ಅವರು ಸಿಗ್ನಲಲ್ಲೆಲ್ಲ ಬಂದು ಮಾತಾಡ್ದಾಗ ನಾನು ತುಂಬ ಸಲ ಯೋಚನೆ ಮಾಡ್ತೀನಿ, ಒಂದು ಸೆಕೆಂಡ್ ನಾನು ಏನಾದರೂ ಈ ಥರ ಆಗ್ಬಿಟ್ಟಿದ್ದರೆ, ಇಷ್ಟು ಬಿಸಿಲಲ್ಲಿ ಇವರು ಈ ಥರ, ನಾನು 2 minutes ಬಿಸಿಲು ನಿಂತ್ಕೊಳ್ಳೋಕ್ಕೆ ಸ್ಕಿನ್ ಟ್ಯಾನ್ ಆಗೋಗುತ್ತೆ, ಅಯ್ಯೋ ಅಂತ ಯೋಚನೆ ಮಾಡ್ತೀನಿ. ಬಟ್ ಅವರು ಸಿಗ್ನಲ್ಲಿರ್ತಾರೆ, ಅಷ್ಟು ಭಿಕ್ಷೆ ಬೇಡ್ತಾರೆ. ನಂದು ಲೈಫ್ ಇದೇ ಥರ ಆಗಿಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತು? ನಾನು ಅವಾಗ ಅವ್ರಿಗೆ ವಿಂಡೋ ಇಟ್ಟು ಹೇಳ್ತೀನಿ, ಅಕ್ಕ ನಾನು ನಿಮ್ಮ ಥರನೇ ಅಕ್ಕ ಅಂತ. ಅವ್ರು ಆಗೋ ಖುಷಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹೌದಾ ಕಂದ, ಏನು ಮಾಡ್ಕೊಂಡಿದ್ಯಾ? ನಾನು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಕ್ಕ, ಚೆನ್ನಾಗಿರು ಪುಟ್ಟ ಅಂತ ಹೇಳ್ತಾರೆ. ನನ್ನ ಮನೆ ಹೋಗೋ ಏರಿಯಾದಲ್ಲೇ ಸಿಗ್ನಲ್ ಇದೆ. ಅಲ್ಲಿ ಇರೋರು ಡೈಲಿ ಇವಾಗ ಕ್ಯಾಬಲ್ಲೆಲ್ಲ ಓಡಾಡ್ಬೇಕಾದ್ರೆ ಅವ್ರಿಗೆ ಒಂದ್ಸಲ ಹೇಳಿ ಗೊತ್ತಾಗಿದೆಯಲ್ಲ, ಅವ್ರು ನನ್ನನ್ನು ನೋಡಿದ ತಕ್ಷಣ ಹಾಯ್ ಹೆಂಗಿದ್ಯಾ ಅಮ್ಮ, ಚೆನ್ನಾಗಿದ್ಯಾ ಅಂತೆಲ್ಲ ಲೈಕ್ ಅವ್ರು ಕೇಳೋದು, ಲೈಕ್ ಏನು ತೊಗೊತೀಯಾ, ಇವಾಗ ಸ್ಕಿನ್ನಿಗೆ ಏನು ಮಾಡ್ತೀಯಾ, ಬಿಸಿಲಲ್ಲಿ ಜಾಸ್ತಿ ಓಡಾಡ್ತೀನಲ್ಲ ಏನು ಮಾಡೋದು. ನಾನೇ ಅವರಿಗೆ ಕ್ರೀಮ್ ಕೊಡಿಸೋದಾಗಲಿ, ಅಕ್ಕ ನಾಳೆ ಸಿಗಿ ತಂದು ಕೊಡ್ತೀನಿ, ಆ ಥರ ಎಲ್ಲ ಇದು ಮಾಡ್ತೀನಿ. ಈಗ ಟ್ರಾನ್ಸ್ಜೆಂಡರ್ಸ್ ಅಂದರೆ ಈಗ ಅವ್ರವರೇ ಕಮ್ಯುನಿಟಿಯಲ್ಲಿ ಇರ್ತಾರಲ್ಲ ಜೊತೆಯಲ್ಲಿ, ಅವರು ಏನಂತಾರೆ ಅದನ್ನು, ಮಗಳು ಸಮಥಿಂಗ್ ಏನೋ ಟರ್ಮ್ ಯೂಸ್ ಮಾಡ್ತಾರೆ,
ದಾದಿ ಸಮ್ ಹಾಂ, ದಾದಿ, ಚೇಲ ಚೇಲ ಆ ಥರ ಆ ಎಲ್ಲ ಥರ ಯೂಸ್ ಎಲ್ಲ. ಮಾಡ್ತಿಲ್ಲ. ಈಗ ಆ ಥರ ನಿಮ್ಮನ್ನು ಅಪ್ರೋಚ್ ಮಾಡಲಿಲ್ವಾ ಬಂದ್ಬಿಡು ನಮ್ಮ ಜೊತೆಗೆ ಅಂತ ಯಾರು? ಆ ಥರ ತುಂಬ ಜನ ಎಲ್ಲ ಅಪ್ರೋಚ್ ಮಾಡಿದ್ರು. ಬಟ್ ನಾನು ಇವಾಗ ನನ್ನ ಫ್ಯಾಮಿಲಿ ಎಲ್ಲ ಅಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲ, ಸೊ ನಾನು ಕಮ್ಯುನಿಟಿಲೇನಿಲ್ಲ. ಬಟ್ ಆ್ಯಕ್ಚುಲಿ ಇವಾಗ ಟ್ರಾನ್ಸ್ ಪರ್ಸನ್, ಟ್ರಾನ್ಸ್ ವುಮೆನ್ಸ್ ಇಲ್ಲ LGBTQ ಪೀಪಲ್ ಇವಾಗ ಕಂಪ್ನಿಗೆ ಬಂದು ಜಾಯ್ನ್ ಆಗಬೇಕು ಅಂತೆಲ್ಲ ಹೇಳಿದ್ರೆ ನಮ್ಮ ಹಿಂದೆ ಇರೋ ಟ್ರಾನ್ಸ್ ವುಮೆನ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರುಗಳು ತುಂಬ ಹೋರಾಡಿದ್ದಾರೆ. ಇವತ್ತು ನಮಗೆ ಒಂದು ಜಾಬ್ ಆಪರ್ಚುನಿಟಿ ಸಿಗೋಕ್ಕಾಗಲಿ, ಇಲ್ಲ ನಾವು ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ನಾವು ಎಲ್ಲ ಅಚೀವ್ ಮಾಡ್ತಿದ್ದೀವಿ. ಅದರಿಂದೇ ತುಂಬ ಓಲ್ಡ್ ಟ್ರಾನ್ಸ್ ವುಮೆನ್ಸ್, ಇವಾಗ ವಯಸ್ಸಾದವರು ಅವರೆಲ್ಲ ತುಂಬ ಶ್ರಮ ತೊಗೊಂಡಿದ್ದಾರೆ. ಅವ್ರುಗಳು ಹೋಗಿ ಸ್ಟೇಟಲ್ಲಿ ಕೇಳೋದು, ನಮ್ಗೆ ಈ ಥರ ಜಾಬ್ ಆಪರ್ಚುನಿಟೀಸ್ ಬೇಕು, ಕಮ್ಯುನಿಟೀಸು, LGBTQ ಪೀಪಲ್ ಈ ಥರ ನಮ್ಮನ್ನು ಸಪೋರ್ಟ್ ಮಾಡಿ, ಆ ಥರ ಎಲ್ಲ ತುಂಬ ಜನ ಇವಾಗ ಅಕ್ಕಯ್ಯ ಪದ್ಮಶಾಲಿ, ಜೋಗತಿ ಮಂಜಮ್ಮ ಅವ್ರುಗಳೆಲ್ಲನೂ ತುಂಬ ಹೋರಾಡಿದ್ದಾರೆ ಈ ಥರ ಜಾಬ್ ಆಪರ್ಚುನಿಟೀಸ್ ಕೊಡ್ಸೋದಕ್ಕೆ ಎಲ್ಲನೂ.